ಸೇವಿಂಗ್ ಬಗ್ಗೆ ನಾವು ಯೋಚನೆ ಮಾಡೋದೇ ಬಿಟ್ಬಿಟ್ಟು ಖರ್ಚು ಬಗ್ಗೆ ಮಾತ್ರ ಯೋಚನೆ ಮಾಡೋದಾಗಿದೆ. ತುಂಬಾನೇ ಕಷ್ಟ ನಮಗೂ ಸಂಪಾದನೆ ಕಮ್ಮಿ, ಮೊದಲೇ ಸಂಪಾದನೆ ಕಮ್ಮಿ. ತುಂಬಾ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ, ನಮ್ಮಂತ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಕಮ್ಮಿ ಮಾಡಿದ್ರೇನೆ ಒಳ್ಳೆಯದು. ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಅಂದರೆ ದಿನದಿಂದ ದಿನಕ್ಕೆ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ರಾಜ್ಯದ ಜನ ತತ್ತರಿಸಿ ಹೋಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಜನಸಾಮಾನ್ಯರು ನನಗಿದ್ದಾರೆ. ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಸರ್ಕಾರ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡಿರುವಂಥದ್ದು ಎಷ್ಟು ಸರಿ, ಎಷ್ಟು ಸಮಸ್ಯೆ ಆಗಿದೆ, ಎಷ್ಟು ಹೊಡೆತ ಬಿದ್ದಿದೆ ಅನ್ನುವಂಥದ್ದನ್ನು ನಾನೀಗ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಿದು ದಿನದಿಂದ ದಿನಕ್ಕೆ ಸರ್ಕಾರ ಬೆಲೆ ಏರಿಕೆ ಮಾಡ್ತಿದೆ, ಜನಸಾಮಾನ್ಯರ ಮೇಲೆ ಯಾವ ರೀತಿಯ ಪರಿಣಾಮ ಬೀಳ್ತಿದೆ ಅಂತ ಇದು? ಹೌದು, ಇದು ಬೆಲೆ ಏರಿಕೆಯಿಂದ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಇವಾಗ ಪ್ರತಿಯೊಂದಕ್ಕೂ ಏನೋ ಕಷ್ಟಪಟ್ಟು ಅಡ್ಜಸ್ಟ್ ಮಾಡ್ತಾ ಇದ್ವಿ. ಮತ್ತೆ ಇವಾಗ ಬೆಲೆ ಏರಿಕೆಯಿಂದ ಮತ್ತೆ ಯಾವ ಥರ ಅಡ್ಜಸ್ಟ್ ಮಾಡೋದು? ಹಾಲು ಪ್ರೈಸ್ ಜಾಸ್ತಿ ಆಯಿತು, ಕರೆಂಟು, ಎಲೆಕ್ಟ್ರಿಸಿಟಿ ಎಲ್ಲ ಜಾಸ್ತಿ ಆಯಿತು. ಇದು ಗ್ಯಾಸ್, ಪೆಟ್ರೋಲ್, ಡೀಸೆಲ್ಲು, ಗ್ಯಾಸು ಪ್ರತಿಯೊಂದು ಜಾಸ್ತಿ ಆಗಿ ಇವಾಗ ಸೇವಿಂಗ್ ಬಗ್ಗೆ ನಾವು ಯೋಚನೆ ಮಾಡೋದೇ ಬಿಟ್ಬಿಟ್ಟು ಖರ್ಚು ಬಗ್ಗೆ ಮಾತ್ರ ಯೋಚನೆ ಮಾಡೋದಾಗಿದೆ. ಖರ್ಚೆ ಮಾಡಿದ್ರೆ ಉಳಿತಾಯ ಮಾಡೋದು ಹೇಗೆ, ಸಂಸಾರ ನಡೆಸೋದು ಹೇಗೆ, ಜೀವನ ಮಾಡೋದು ಹೇಗೆ ಅಂತ? ಹೌದೌದು, ತುಂಬಾ ಕಷ್ಟ, ತುಂಬ ಕಷ್ಟ ಆಗಿದೆ. ಓಕೆ, ನೀವು ಏನು ಕೆಲಸ ಮಾಡ್ತೀರಾ ಅನ್ನುವಂಥದ್ದು, ನಿಮಗೆ ಯಾವ ರೀತಿಯಾಗಿ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಅಂತ? ನಾವು ದೇವಸ್ಥಾನದಲ್ಲಿ ಜಾಬ್ ಮಾಡ್ತಾಯಿದ್ದೀವಿ, ಭಟ್ರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಇದು ತುಂಬಾ ಕಷ್ಟ ನಮಗೂ ಸಂಪಾದನೆ ಕಮ್ಮಿ, ಮೊದಲೇ ಸಂಪಾದನೆ ಕಮ್ಮಿ. ಕಷ್ಟ ಇದೆ. ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರ ಈಗ ಬಂದ ಮೇಲೆ 2 ವರ್ಷ ಕಳೀತು. ಯಾವುದೆಲ್ಲ ಬೆಲೆ ಏರಿಕೆ ಆಗಿದೆ, ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ ನೀವು? ಆಲ್ಮೋಸ್ಟ್ ಎಲ್ಲನೂ ಬೆಲೆ ಏರಿಕೆ ಆಗಿದೆ. ಎಲ್ಲ ಪ್ರತಿಯೊಂದೂ BMTC ಬಸ್ ಫೇರ್ ಜಾಸ್ತಿ ಆಯಿತು, ಬಸ್ ಚಾರ್ಜಸ್ ಜಾಸ್ತಿ ಆಯಿತು, ಪೆಟ್ರೋಲ್, ಅಡುಗೆ ಅನಿಲ ಎಲ್ಲ ಜಾಸ್ತಿಯಾಗಿ ಕಷ್ಟ ಆಗಿದೆ. ಓಕೆ, ಅಂದರೆ ಈಗ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಜಾಸ್ತಿ ಮಾಡಿಲ್ಲ, ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಜಾಸ್ತಿ ಮಾಡಿರೋದು. ಒಂದು ಕಡೆ ಪರ ವಿರೋಧ. ಅಂದರೆ ಸರ್ಕಾರ ಅಂದರೆ ಕೇಂದ್ರದಲ್ಲಿ ಈಗ BJP ಗೊತ್ತಿದೆ, ರಾಜ್ಯದಲ್ಲಿ ಕಾಂಗ್ರೆಸ್ಸು, ಎರಡೂ ಸರ್ಕಾರನೂ ಕೂಡ ಬೆಲೆ ಏರಿಕೆ ಮಾಡಿದೆ. ಅಂದರೆ ಎಲ್ಲೋ ಒಂದು ಕಡೆ ನಾವು ಜಾಸ್ತಿ ಬೆಲೆ ಏರಿಕೆ ಮಾಡಿಲ್ಲ, ನಾವು ಕಮ್ಮಿ ಬೆಲೆ ಏರಿಕೆ ಮಾಡಿದ್ದೀವಿ ಅನ್ನೋಂಥದ್ದನ್ನು ನಾವು ಪೈಪೋಟಿಗಳನ್ನು ಮಾಡ್ತಾ ಇದೆಯಾ, ಹೆಂಗೆ ಇದು ಅಂತ? ಅದು ಸರಿಯಾಗಿ ನೋಡ್ದಂಗೆ ಅದು ಸರಿಯಾಗಿ ಗೊತ್ತಿಲ್ಲ. ಅದು ಈಗ ಗ್ಯಾಸು ಬೆಲೆ 50 ರೂಪಾಯಿ ಹೆಚ್ಚು ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಡೀಸೆಲ್ಲು, ಪೆಟ್ರೋಲು ಮತ್ತು 2 ರೂಪಾಯಿ ಸುಂಕದಲ್ಲಿ ಹೆಚ್ಚಳ ಮಾಡಿರುವಂಥದ್ದು. ಹೌದು, ಅದು ಸಾಮಾನ್ಯರಿಗೆ ಹೊರೆನೇ ಆಯಿತು. ಇಬ್ಬರೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ಬರೂ ಅದೆಲ್ಲ ತೀರ್ಮಾನ ತಗೊಂಡು ಸ್ವಲ್ಪ ಕಮ್ಮಿ ಮಾಡಿದ್ರೆ ಅನುಕೂಲವಾಗುತ್ತೆ. ಸರ್ಕಾರಕ್ಕೆ ಏನು ಹೇಳಿಕ್ಕೆ ಬಯಸ್ತೀರಾ? ಈ ರೀತಿಯಾಗಿ ಬೆಲೆ ಏರಿಕೆ ಮಾಡಿರುವಂಥದ್ದು ಎಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀರಾ? ತುಂಬ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ, ನಮ್ಮಂಥ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಕಮ್ಮಿ ಮಾಡಿದ್ರೇ ಒಳ್ಳೆಯದು. ಎಸ್, ಇದಿಷ್ಟು ಜನಸಾಮಾನ್ಯರು ಹೇಳುವಂಥದ್ದು. ಅಂದರೆ ಕೇಂದ್ರ ಸರ್ಕಾರನೂ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರನೂ ಕೂಡ ಬೆಲೆ ಏರಿಕೆ ಮಾಡಿದೆ. ಯಾರೇನು ಹೆಚ್ಚು ಅಲ್ಲ, ಯಾರೇನು ಕಮ್ಮಿ ಅಲ್ಲ ಅಂತ ಹೇಳಿರುವಂಥದ್ದು. ಆದರೆ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿದರೆ ನಮಗೆ ಜೀವನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಮಾತನ್ನು ಸಾರ್ವಜನಿಕರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.